ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದಂಥ ಸಂವಿಧಾನವನ್ನು ನೀಡುವುದರ ಮೂಲಕ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಇವತ್ತು ಹೆಸರುವಾಸಿಯಾಗಿದ್ದಾರೆ. ಬಂಧುಗಳೇ, ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರತಿಯೊಂದು ಊರು ಕೇರಿಗಳಲ್ಲಿ ದೇವರ ಜಾತ್ರೆಗಳನ್ನು ಮಾಡ್ತೀವಿ ವರ್ಷಕ್ಕೊಂದ್ಸಾರಿ. ಆ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ದನ್ನ ನೆನಪು ಮಾಡಿಕೊಳ್ಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು. ಸಂಘಟನೆ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. ಕಾಂಗ್ರೆಸ್ಸಿನ ಮೋಸದ ಆಟಕ್ಕೆ ಬಲಿಯಾಗಿದ್ದೀವಿ. ನಾನು ಯಾಕೆ ಕಾಂಗ್ರೆಸ್ಸಿನ ಮೋಸದ ಆಟಕ್ಕೆ ಬಲಿಯಾಗಿದ್ದೇನೆ ಅನ್ನೋದನ್ನು ನಂತರ ಹೇಳ್ತೀನಿ. 1950ರಲ್ಲಿ ಈ ದೇಶದ ಎಲ್ಲ ಮಹಾನ್ ನಾಯಕರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಯಾವ ಕಾರಣಕ್ಕಾಗಿ ತರ್ತಾರ? ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಸಾವಿರ ವರ್ಷಗಳಿಂದ ಅಸ್ಪೃಶ್ಯತೆಯಿಂದ ಅವಮಾನಕ್ಕೊಳಗಾಗಿದ್ದಾರೋ ಅಂಥವ್ರನ್ನ ಮೇಲೆತ್ತಲಿಕ್ಕೆ ಮೀಸಲಾತಿ ವ್ಯವಸ್ಥೆ ಅವತ್ತು ಎಲ್ಲರೂ ಒಪ್ಪಿಕೊಂಡಂಥದ್ದು. 1950ರಲ್ಲಿ ಮೊದಲ ಬಾರಿಗೆ ಮೀಸಲಾತಿ ಆದೇಶ ಜಾರಿಗೆ ಬಂದಾಗ SCಯಲ್ಲಿ ಕೇವಲ 6 ಜಾತಿಗಳಿದ್ದು, STಯಲ್ಲಿ ಕೇವಲ 6 ಜಾತಿಗಳಿದ್ದು. ಇವತ್ತು SCಯಲ್ಲಿ 101 ಜಾತಿಗಳಾಗಿದ್ದಾವ, STಯಲ್ಲಿ 56 ಜಾತಿಗಳಾಗಿದ್ದಾವ. ಅದಕ್ಕನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತೇಳಿ ಸುಮಾರು 25 ವರ್ಷಗಳ ಕಾಲ SC ಮತ್ತು ST ಜನಾಂಗದ ಹೋರಾಟ ಇತ್ತು. ಆ ಹೋರಾಟಕ್ಕೆ ಸಮಿತಿಯನ್ನು ನೇಮಿಸಿದವರು ಕಾಂಗ್ರೆಸ್ನವರು ಮತ್ತು JDSನವರು ಇದ್ದಂಥ ಸಂದರ್ಭದಲ್ಲಿ ಸಮಿತಿ ವರದಿ ಬಂದದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕೂಡಲೇ ಸರ್ವ ಪಕ್ಷಗಳ ಸಭೆ ಕರೆದು ಮೀಸಲಾತಿ ಹೆಚ್ಚಳಕ್ಕೆ ಒಪ್ಪಿಗೆ ಕೊಟ್ಟು, 2 ಸದನಗಳಲ್ಲಿ ಒಪ್ಪಿಗೆ ಪಡೆದು, ರಾಜ್ಯಪಾಲರ ಅನುಮೋದನೆ ಪಡೆದು ಶಾಸನವನ್ನು ಮಾಡಿರ್ತಕ್ಕಂಥವ್ರು ಬಸವರಾಜ ಬೊಮ್ಮಾಯಿ ಅವರು 2022ರಲ್ಲಿ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ಹೆಚ್ಚಳ ಮಾಡಿದ ಮೇಲೆ 4 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮೀಸಲಾತಿ ಹೆಚ್ಚಳ ಇತ್ತು, ಅನುಷ್ಠಾನ ಆಗಿದೆ. ಸಾವಿರಾರು ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಸಾವಿರಾರು ಮಕ್ಕಳಿಗೆ ಸರ್ಕಾರಿ ಹುದ್ದೆಗಳು ಸಿಕ್ಕಿದೆ. ಆದರೆ ಏಕಾಏಕಿ ಯಾರ ಕಡೆಯಿಂದನೋ ಕೇಸ್ ಹಾಕಿಸಿ, ಒಬ್ಬರು ಮಂಡ್ಯದವರು, ಒಬ್ಬರು ರಾಯಚೂರಿನವ್ರ ಕಡೆಯಿಂದ ಕೇಸ್ ಹಾಕಿಸಿ, ಏನು ಕೇಸ್ ಹಾಕ್ಸಿದ ಉದ್ದೇಶ? ಅದು ಅವ್ರು ಹಾಕಿದ ಉದ್ದೇಶ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನದ ಆಶಯಗನುಗುಣವಾಗಿ 1950ರಲ್ಲಿ ಮೀಸಲಾತಿ ಕೊಟ್ಟಾಗ ಎಷ್ಟು ಜಾತಿಗಳಿದ್ದುವೋ ಅಷ್ಟೇ ಜಾತಿಗಳು SC ಪಟ್ಟಿಯಲ್ಲಿರಬೇಕು, ಇನ್ನುಳಿದವ್ರು ಇರಬಾರ್ದು ಅಂತೇಳಿ ಕೇಸ್ ಹಾಕಿಸಿ, ಕಾಂಗ್ರೆಸ್ನವ್ರ ಕುತಂತ್ರ ಇದು ನಿಮ್ಗೆ ಗೊತ್ತಿರಲಿ, ಹಾಕಿಸಿ ಕೋರ್ಟಿಗೆ ಅಟೆಂಡ್ ಆಗಲಿಲ್ಲ. 2 ಕೇಸ್ನಲ್ಲಿ ಹೈಕೋರ್ಟ್ನಲ್ಲಿ ಅಟೆಂಡೇ ಆಗಲಿಲ್ಲ. ಸರ್ಕಾರಿ ವಕೀಲರು ಹೋಗಲಿಲ್ಲ, ಅಡ್ವೊಕೇಟ್ ಜನರಲ್ ಹೋಗಲಿಲ್ಲ, ಸರ್ಕಾರಿ ಅಧಿಕಾರಿಗಳು ಹೋಗಲಿಲ್ಲ. ಎಕ್ಸ್ ಪಾರ್ಟಿ ಆರ್ಡರ್ ಆಯಿತು, ಪಾರ್ಷಲ್ಲಿ ಸ್ಟೇ ಆಯಿತು. ನಂತರ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ, ಎಂಥ ಮೋಸ ನೋಡಿ, ಅಡ್ವೊಕೇಟ್ ಜನರಲ್ ಮುಖಾಂತರ ಅಫಿಡವಿಟ್ ಹಾಕಿಸ್ತಾರೆ, ಮೆಮೊ ಹಾಕಿಸ್ತಾರೆ. ಏನು ಹಾಕಿಸ್ತಾರೆ ಅಂದ್ರೆ, 1995 ರಿಸರ್ವೇಷನ್ ಪ್ರಕಾರ ನಾವು ಮೀಸಲಾತಿ ನೀಡ್ತೀವಿ, ಅದಕ್ಕಾಗಿ ನಮಗೆ ಅನುಮತಿ ಕೊಡಿ ಅಂತೇಳಿ, ಸ್ಟೇ ವೇಕೆಟ್ ಮಾಡಿ ಅನುಮತಿ ಕೊಡಿ ಅಂತೇಳಿ. 1995 ಮೀಸಲಾತಿಯನ್ನು ನಿಮಗೆ ಭಾಳ ಮಂದಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. 15%, 3%,
15% ಎಸ್ಸಿಗೆ, 3% ಎಸ್ಟಿಗೆ. ಎಂಥ ದ್ರೋಹ ಇದು, ಎಂಥ ಮೋಸ ಇದು. ಬೊಮ್ಮಾಯಿ ಅವ್ರ ಸರ್ಕಾರ ಮಾಡಿದ 17% ಎಸ್ಸಿಗೆ, ಎಸ್ಟಿಗೆ 3 ಇದ್ದದನ್ನು 7 ಮಾಡಿದ್ದು ಬೊಮ್ಮಾಯಿ ಅವ್ರ ಸರ್ಕಾರದ ಆದೇಶವನ್ನ ರದ್ದು ಮಾಡಿಸಿದ್ದು ಯಾರು ಅಲ್ಲ, ಕೋರ್ಟ್ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರೇ ಹೊಣೆಗಾರರು, ಮಾದೇವಪ್ಪನವರೇ ಹೊಣೆಗಾರರು. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇರ್ದಿದ್ರ ಅವ್ರ ಮೋಸದ ಆಟಕ್ಕೆ ಹೇಳ್ತಾರ 9th ಶೆಡ್ಯೂಲಿಗೆ ಸೇರ್ಸಿಲ್ಲ, 9th ಶೆಡ್ಯೂಲಿಗೆ ಸೇರ್ಸಿಲ್ಲ ಅಂತೇಳಿ ಅಲ್ಲೊಬ್ಬ ತಿಮ್ಮಾಪುರ ಹತ್ತದಾನ, ಇಲ್ಲೊಬ್ಬ ಮುನಿಯಪ್ಪ ಹತ್ತದಾನ, ಮೈಸೂರಿನಾಗ ಒಬ್ಬ ಮಾದೇವಪ್ಪ ಹತ್ತದಾನ. ಇವ್ರ ಕೆಲಸ ಇದು. ಏನು 9th ಶೆಡ್ಯೂಲ್ಗೆ? ಹಾಗಾದ್ರೆ 4 ವರ್ಷ ಯಾಕೆ ಈ ರಾಜ್ಯದಲ್ಲಿ ಅನುಷ್ಠಾನ ಆಯಿತು? ಬೊಮ್ಮಾಯಿ ಅವ್ರ ಸರ್ಕಾರ ಮಾಡಿದ್ದು 17, 7, 24%, 4 ವರ್ಷ ಆಯಿತು. ಫಲಾನುಭವಿಗಳದಾರ ಕಣ್ಣು ಮುಂದೆ. 1000 ಮಕ್ಕಳು ಮೆಡಿಕಲ್ ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ ಬೊಮ್ಮಾಯಿ ಅವ್ರು ಮಾಡಿದವರು. ಹೆಚ್ಚುವರಿ ಸೀಟ್ ಅದು 1000 ನಾನು ಹೇಳುದು. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ಯದ ಯಾರು ಮೋಸಗಾರರು ಅಂತ. ಕಾಂಗ್ರೆಸ್ ಪಕ್ಷ ಇದೇ ಮೋಸವನ್ನ ಮಾಡಿದೆ. 1952ರ ಮೊದಲನೇ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಲಿಕ್ಕೆ ಸ್ವತಃ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು 3 ಬಾರಿ ಕ್ಯಾಂಪೇನ್ ಮಾಡಿ ಬಾಬಾ ಸಾಹೇಬ್ರನ್ನ ಸೋಲಿಸುವಂತ ಮೋಸದ ಕೆಲಸ ಮಾಡಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಕ್ಕಿ ಕೊಡ್ತೀನಿ ಕೈ ಒಡ್ಡಿ, ಬ್ಯಾಳಿ ಕೊಡ್ತೀನಿ ಕೈ ಒಡ್ಡಿ. ಅಕ್ಕಿ ಕೊಡೋದು ಬ್ಯಾಳಿ ಕೊಡೋ ಕಾಲ ಹೋಯ್ತದ. ಅಕ್ಕಿ ಕೋಳಿ ಬೇಕಾಗಿಲ್ಲ ಯಾರಿಗೂ. ಈಗ ಬೇಕಾಗಿರೋದು ಶಿಕ್ಷಣ, ಉದ್ಯೋಗ. ನಮ್ಮ ಜನಾಂಗ ಉದ್ಧಾರ ಆಗ್ಬೇಕಾದ್ರೆ ಶಿಕ್ಷಣ, ಉದ್ಯೋಗದಿಂದ ಮಾತ್ರ ಸಾಧ್ಯದ. ಆ ಕಟು ಸತ್ಯವನ್ನ ಅರ್ಥ ಮಾಡಿಕೊಂಡಂತ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ನೀವು ತೆಗೆದು ನೋಡಿ. ಒಂದೇ ಅಲ್ಲ, ಎಲ್ಲದರಲ್ಲೂ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡಿದಂಥ ಕೀರ್ತಿ, ಶ್ರೇಯಸ್ಸು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬರ್ತದೆ. 30 ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥದ್ದಕ್ಕೂ ಕೂಡ ಬೊಮ್ಮಾಯಿ ಅವ್ರಿಗೆ ಸಲ್ತದೆ.